ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಧನುರ್ಮಾಸ ಸ್ಟಾರ್ಟ್ ಆಗಿ ಇನ್ನೇನು ಮುಗಿಯೋ ಟೈಮ್ ಕೂಡ ಹತ್ರ ಬರ್ತದೆ. ನಾನು ಕೂಡ ಧನುರ್ಮಾಸ ಪೂಜೆನ ಮಾಡ್ತಿದ್ದೀನಿ. ಅದಕ್ಕೆ ಅಂತಲೇ ನೈಟೇನೆ ದೀಪಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊತಿದ್ದೀನಿ. ಅರ್ಶಿನ ಕುಂಕುಮ ಹಚ್ಚಿ ಬತ್ತಿ ಹೊಸೆದು ಅದಕ್ಕೆ ಹಾಕಿ ಎತ್ತಿಡ್ತಿದ್ದೀನಿ. ಸಾಮಾನ್ಯವಾಗಿ ನಮ್ಮ ಮನೇಲಿ ದೀಪ ಹಚ್ಚಲಿ ಅಥವಾ ಹೊರಗಡೆ ಹಚ್ಚಲಿ, ನಾವು ಯಾವಾಗಲೂ 2 ಬತ್ತಿನ ಹೊಸೆದು ಅದಕ್ಕೆ ದೀಪಗಳಿಗೆ ಹಾಕ್ತೀವಿ. ಹಾಗೆ ನಾನು ಇಲ್ಲಿ ಮಣ್ಣಿನ ದೀಪಗಳನ್ನೇ ತೊಗೊಂಡಿದ್ದೀನಿ. ಮಣ್ಣಿನ ದೀಪ ಹಚ್ಚೋದ್ರಿಂದ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಫಸ್ಟೆಲ್ಲನೂ ಕಾಟನ್ ಬತ್ತಿಗಳೇ ಬರ್ತಿತ್ತು, ಬಟ್ ಇವಾಗೆಲ್ಲ ಈ ಥರ ಬತ್ತಿಗಳು ಬರ್ತಿದೆ. ತುಂಬಾ ಚೆನ್ನಾಗಿ ಉರಿಯುತ್ತೆ ಅಂತ ಹೇಳ್ಬೋದು. ಅದಕ್ಕಾಗಿ ನಮ್ಮ ಮನೇಲಿ ಈ ಥರದೇ ಯೂಸ್ ಮಾಡ್ತೀವಿ. ಆಲ್ಮೋಸ್ಟ್ ಇವಾಗ ಎಲ್ಲರ ಮನೇಲೂ ಕೂಡ ಇದನ್ನು ಯೂಸ್ ಮಾಡ್ತಿದ್ದಾರೆ ಅಂತ ಅಂದ್ಕೊತೀನಿ. ಅಶ್ವತ್ಥಕಟ್ಟೆ ಪ್ರದಕ್ಷಿಣೆ ಹಾಕಬೇಕಾದ್ರೆ ವೃಕ್ಷನ ಮುಟ್ಟಿ ನಮಸ್ಕಾರ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂದರೆ ಬುಡದಲ್ಲಿ ಅಲಕ್ಷ್ಮಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಅದಕ್ಕಾಗಿ ಅದನ್ನು ಮುಟ್ಟಿ ನಮಸ್ಕಾರ ಮಾಡಬಾರ್ದು. ಇನ್ನು ಅಕ್ಷತೆ ಕೂಡ ಮಾಡ್ಕೋಬೇಕಾಗಿರುತ್ತೆ. ಅದಕ್ಕೆ ತುಪ್ಪ ಬೇಕಾಗಿರುತ್ತಲ್ವ. ಮನೇಲಿ ತುಪ್ಪ ಖಾಲಿ ಆಗಿತ್ತು, ಅದಕ್ಕೆ ತುಪ್ಪ ಮಾಡ್ಕೊತಿದ್ದೀನಿ. ನಮ್ಮ ಮನೇಲಿ ಸಾಮಾನ್ಯವಾಗಿ ತುಪ್ಪನ ಡೈರೆಕ್ಟಾಗಿ ತಂದು ಯೂಸ್ ಮಾಡ್ಕೊಳ್ಳಲ್ಲ. ಅದ್ರ ಬದಲಾಗಿ ಬೆಣ್ಣೆ ತಂದು ಅದನ್ನು ಮೆಲ್ಟ್ ಮಾಡಿ ಅದನ್ನು ಯೂಸ್ ಮಾಡ್ಕೊತೀವಿ. ತುಪ್ಪ ಮೆಲ್ಟ್ ಆದಮೇಲೆ ದೇವರಿಗೆ ಅಂತ ಫಸ್ಟ್ ಎತ್ತಿಡ್ತೀವಿ. ಆ ತುಪ್ಪಕ್ಕೆ ಏನನ್ನೂ ಕೂಡ ಹಾಕಿರೋದಿಲ್ಲ ನಾವು. ಅದೇ ನಮಗೆ ಅಂತ ಹೇಳಿದಾಗ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಮೆಂತ್ಯ ಕಾಳನ್ನ ಹಾಕಿ ಕುದಿಸಿ ಹಾಗೆ ಶೋಧಿಸ್ಕೊಂಡು ಯೂಸ್ ಮಾಡ್ಕೊತೀವಿ. ನೀವು ನೋಡ್ತಿರ್ಬೋದು, ಅರಿಶಿನದ ಪುಡಿ ಹಾಗೆ ಮೆಂತ್ಯ ಕಾಳನ್ನ ಯೂಸ್ ಮಾಡ್ಕೊಂಡಿದ್ದೀವಿ. ನಾವು ಇದಕ್ಕೆ ಬೆಳ್ಳುಳ್ಳಿ ಆಗಿರಲಿ ಏನೂ ಕೂಡ ಹಾಕೋದಿಲ್ಲ. ಏನಕ್ಕೆ ಅಂದರೆ ಸ್ವೀಟ್ಗೆಲ್ಲ ಯೂಸ್ ಮಾಡಿದಾಗ ಖಾರ ಖಾರ ಬರ್ಬೋದು ಅಂತೇಳಿ. ಇನ್ನು ಅಕ್ಷತೆ ಮಾಡಬೇಕಾಗಿರುತ್ತಲ್ವ, ಅದಕ್ಕೆ ಅಂತೇಳಿ ಒಂದು ಬೌಲಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿಣ ಹಾಗೆ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಅಕ್ಷತೆ ರೆಡಿ ಆಗೋಗುತ್ತೆ. ಇವತ್ತು ಪೂಜೆಗೆ ಅಂತೇಳಿ ಹೂವು, ಅಕ್ಷತೆ, ಹುರ್ಗಡ್ಲೆ, ಸಕ್ಕರೆ ಹಾಗೆ ಅರಿಶಿನ ಕುಂಕುಮ, ದೀಪ, ಕಡ್ಡಿ ಕರ್ಪೂರನ ತೊಗೊಂಡು ಹೋಗಿದ್ದೆ. ಹಾಗೆ ನೀರನ್ನು ಕೂಡ. ಅಕ್ಷತಕಟ್ಟೆಗೆ ನೀರನ್ನ ಹಾಕಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಇರುವೆಗಳಿಗೆ ಸಕ್ಕರೆ ಅಥವಾ ಹುರುಗಡ್ಲೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿದ್ರೂ ಕೂಡ ಆಗುತ್ತೆ. ಹಾಕಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಮನೆ ಕಡೆ ಹೊರಟ್ವಿ. ಹಾಗೆ ಮನೆಗೆ ಬಂದು ಪೂಜೆ ಮಾಡ್ತಿದ್ದೀನಿ ಮತ್ತೊಮ್ಮೆ. ಇನ್ನು ಪೂಜೆ ಮಾಡುವಾಗ ನಾವು ಅರಿಶಿನ ಕುಂಕುಮ ಆಗಿರಲಿ ಏನೇ ಆಗಿರಲಿ ಹಾಗೆಯೇ ಮೇಲೆ ಹಾಕಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಮುಟ್ಟು ಹಾಕಬಾರ್ದು. ಹಾಗೆಯೇ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ. ನಾನು ಆ ಸಂಕಲ್ಪನ ಮಾಡಿ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ದು. ಹಾಗೆ ಇವತ್ತು ಬೂದುಗುಂಬಳಕಾಯಿ ಜ್ಯೂಸನ್ನ ಮಾಡ್ಕೊಳ್ಳೋಣ ಅಂತೇಳಿ ಕಟ್ ಮಾಡ್ತಿದ್ದೀನಿ. ಇದು ತುಂಬಾ ಹಾರ್ಡ್ ಅನಿಸುತ್ತೆ ಕಟ್ ಮಾಡೋದಕ್ಕೆ. ತೊಗಟೆ ಹಾಗೂ ತಿರುಳು ಏನಾಗಿರುತ್ತೆ ಅದನ್ನು ರಿಮೂವ್ ಮಾಡಿ ನಾವು ಜ್ಯೂಸ್ಗೆ ಯೂಸ್ ಮಾಡ್ಕೊಬೋದು. ಹಾಗೆಯೇ ಇವತ್ತು ರವೆ ಇಡ್ಲಿನ ಮಾಡೋಣ ಅಂತೇಳಿ ಒಂದು ಇಡೀ ಸಬ್ಸಿಗೆ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ತೊಗೊತಿದ್ದೀನಿ. ತೊಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡ್ತಿದ್ದೀನಿ. ಹಾಗೆ ಅಶ್ವತ್ಥ ವೃಕ್ಷನ ಪ್ರದಕ್ಷಿಣೆ ಹಾಕಬೇಕಾದ್ರೆ ಒಂದು ಮಂತ್ರನ ಹೇಳ್ಬೇಕಾಗುತ್ತೆ. ಅದೇನಂತ ಅಂದರೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಶ್ವರೂಪಿಣೆ ಅಗ್ರತೋ ಶಿವರೂಪಾಯ ವೃಕ್ಷರಾಜಯತೆ ನಮಃ. ಈ ಮಂತ್ರನ ಹೇಳಿ 11 ಬಾರಿ ಪ್ರದಕ್ಷಿಣೆ ಅಥವಾ 9 ಬಾರಿ ಪ್ರದಕ್ಷಿಣೆ ಹಾಕಿ ಬರ್ತಾರೆ. ಅಶ್ವತ್ಥ ವೃಕ್ಷಕ್ಕೆ ಬೆಳಗ್ಗೆ ಪ್ರದಕ್ಷಿಣೆ ಹಾಕೋದ್ರಿಂದ ತುಂಬಾ ಹೆಲ್ತ್ಗೆ ಬೆನಿಫಿಟ್ ಇದೆ. ಅದು ತುಂಬಾ ಆಕ್ಸಿಜನ್ನ ಬಿಡುಗಡೆ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಒಂದು ಗ್ಲಾಸಲ್ಲಿ ರವೆನ ತೊಗೊತಿದ್ದೀನಿ. ಇದು ಮೀಡಿಯಮ್ ರವೆ ಆಗಿರುತ್ತೆ. ಹಾಗೆ 3/4 ಕಪ್ಪಷ್ಟು ಮೊಸರನ್ನ ತೊಗೊತಿದ್ದೀನಿ. ಮೊದಲಿಗೆ ನಾನು ರವೆನ ಹುರ್ಕೊತಿದ್ದೀನಿ. 2 ರಿಂದ 3 ನಿಮಿಷ ಇದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ. ಬ್ರೌನ್ ಆಗೋದು ಏನು ಅವಶ್ಯಕತೆ ಇರಲ್ಲ. ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತೇಳಿ ನಾಳಕಲ್ ಮೆಣಸು, ಪುದೀನ, ನಿಂಬೆಹಣ್ಣು, ಬೂದುಗುಂಬಳಕಾಯಿನ ತೊಗೊಂಡಿದ್ದೀನಿ. ನಾವು ಪೂಜೆನ ಸೂರ್ಯೋದಯಕ್ಕೆ ಮುಂಚೆನೇ
ಪೂಜೆನ ಮುಗಿಸ್ಕೊಂಡು ಚುಕ್ಕಿ ಕಾಣ್ತಿರುತ್ತಲ್ಲ ಹಾಗೇ ಪೂಜೆನ ಮುಗಿಸ್ಕೋಬೇಕಾಗುತ್ತೆ. ಸೂರ್ಯೋದಯ 6-6:30 ಆಗುತ್ತೆ ಅಂದರೆ ಅದಕ್ಕಿಂತ 1.5 ಗಂಟೆ ಟೈಮ್ ಮುಂಚೆನೇ ನಾವು ಎದ್ದು ಪೂಜೆ ಎಲ್ಲ ಮುಗಿಸ್ಕೊಳ್ಬೇಕಾಗುತ್ತೆ. ಇದಕ್ಕೆ ಒಂದು ನಿಂಬೆ ಹಣ್ಣನ್ನು ಹಿಂಡ್ಕೋಬೇಕಾಗುತ್ತೆ, ಒಂದು ಹುಳನ್ನ. ಆ ಟೈಮಲ್ಲಿ ಮಾಡುವಂಥ ಪೂಜೆ ತುಂಬ ಶ್ರೇಷ್ಠವಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಇಡ್ಲಿಗೆ 3/4 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಲ್ಲ, ಮತ್ತು ಬಾಣಲಿಯಲ್ಲಿ ಫಸ್ಟು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ ಹಾಗೆ ಕಡಲೆಬೇಳೆ, ಉದ್ದಿನ ಬೇಳೆನ ಹಾಕ್ಕೊಂಡು ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕಿ ಅದು ಹಸಿ ವಾಸನೆ ಹೋಗುವವರೆಗೂ ಕೂಡ ಅದನ್ನು ಫ್ರೈ ಮಾಡಿಕೊಂಡು ಹಾಗೆ ರವೆನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿದ್ರಲ್ಲ, ಈ ರೀತಿ ಮಿಕ್ಸ್ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಸಿಗೆ ಸೊಪ್ಪು ಏನು ಕಟ್ ಮಾಡ್ಕೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡಿಕೊಂಡು ಒಳ್ಳೆ ಮಿಕ್ಸ್ನ ಕೊಡಬೇಕಾಗುತ್ತೆ. ಇದಾದ ನಂತರ ಇದನ್ನು ಕೂಲ್ ಆಗೋದಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ. ಕೂಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗುತ್ತೆ. ಹಾಕ್ಕೊಂಡು ಇದಕ್ಕೆ ಮೊಸರನ್ನ ಹಾಕೋಬೇಕಾಗುತ್ತೆ. 3/4 ಕಪ್ಪು ಮೊಸರು ಏನು ತೊಗೊಂಡಿರ್ತೀವಿ ಇದನ್ನು ಹಾಕ್ಕೊಂಡು ಫಸ್ಟು ಮಿಕ್ಸ್ ಕೊಡಬೇಕಾಗುತ್ತೆ. ಬೇಕು ಅಂದರೆ 1 ಕಪ್ ಮೊಸರು ಕೂಡ ಹಾಕೋಬೋದು, ರವೆ ಅಷ್ಟೇ. ನಮ್ಮ ಮನೇಲಿ 3/4 ಕಪ್ಪಷ್ಟು ಮೊಸರು ಇತ್ತು, ಅದನ್ನೇ ಹಾಕೊತಿದ್ದೀನಿ. ನೀರು ಹಾಗೆ ಮೊಸರು ವ್ಯತ್ಯಾಸ ಆಗುತ್ತೆ. ಮೊಸರು ಜಾಸ್ತಿ ತೊಗೊಂಡ್ರೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಬೇಕಾಗುತ್ತೆ. ಮೊಸರು ಕಡಿಮೆ ತೊಗೊಂಡ್ರೆ ನೀರು ಸ್ವಲ್ಪ ಜಾಸ್ತಿ ಇಡಿಸುತ್ತೆ. ಇನ್ನು ಈ ಕಡೆ ಒಗ್ಗರಣೆಗೆ ಅಂತ ಜೀರಿಗೆ ಹಾಕೋದನ್ನ ಮರ್ತಿದ್ದೆ, ಅದಕ್ಕೆ ಸ್ವಲ್ಪ ಜೀರಿಗೆ ಒಗ್ಗರಣೆನ ಕೊಟ್ಕೊತಿದ್ದೀನಿ. ಇದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ, ಹಾಗೆ ಅರೋಮಾ ಕೂಡ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ಇದನ್ನು 10 ನಿಮಿಷ ಹಾಗೇ ಇಟ್ಬಿಡಬೇಕಾಗುತ್ತೆ. ಟೊಮೊಟೊ ಚಟ್ನಿ ಮಾಡ್ಕೊಳ್ಳೋಣ ಅಂತೇಳಿ 2 ಈರುಳ್ಳಿ, 2 ಟೊಮೊಟೊ ಹಾಗೆ ಒಂದಷ್ಟು ಮೆಣಸಿನ್ಕಾಯಿನ ತೊಗೊಂಡು ಕಟ್ ಮಾಡ್ಕೊತಿದ್ದೀನಿ. ನಮ್ಮ ಮನೇಲಿ ತೆಂಗಿನಕಾಯಿ ಚಟ್ನಿನ ಆವಾಗ ಮಾಡ್ತಿರ್ತೀವಿ, ಹಾಗಾಗಿ ಟೊಮೊಟೊ ಚಟ್ನಿ ಮಾಡೋಣ ಅಂತೇಳಿ ಟೊಮೊಟೊ ಚಟ್ನಿ ಮಾಡ್ತಿದ್ದೀನಿ. ಸಾಮಾನ್ಯವಾಗಿ ನಾನು ಟೊಮೊಟೊನಲ್ಲಿರೋ ಬೀಜಗಳನ್ನೆಲ್ಲ ತೆಗೆದಾಕ್ಬಿಡ್ತೀನಿ, ಇದರಿಂದ ಕಿಡ್ನಿ ಸ್ಟೋನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅಂತೇಳಿ ಗಟ್ಟಿ ಮಾತ್ರ ತೊಗೊಂಡು ಅದನ್ನು ಗ್ರೈಂಡ್ ಮಾಡ್ಕೊತೀನಿ. ಇದಕ್ಕೆ 3/4 ಚಮಚದಷ್ಟು ಕೊತ್ತಂಬರಿ ಪುಡಿ, 1.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಿದ್ದೀನಿ. ಚಟ್ನಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ ಅಂತೇಳಿ ಸಾಸಿವೆ, ಕರಿಬೇವಿನ ಸೊಪ್ಪು, ಒಂದು ಹಸಿಮೆಣ್ಸಿನ್ಕಾಯಿನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಅದನ್ನ ಫ್ರೈ ಮಾಡಿಕೊಂಡು ಆ ನಂತರ ಟೊಮೊಟೊ ಚಟ್ನಿನ ಹಾಕ್ಕೊತಿದ್ದೀನಿ. ಈ ಟೊಮೊಟೊ ಪ್ಯೂರಿ ಏನಿದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಿದ್ದೀನಿ. 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊತಿದ್ದೀನಿ. ಹಾಗೆ ಈ ಕಡೆ ಇಡ್ಲಿ ಬ್ಯಾಟರ್ ಏನಿದೆ ಅದು 10 ಮಿನಿಟ್ಸ್ ಆದಮೇಲೆ ಅದಕ್ಕೆ ಅಡುಗೆ ಸೋಡಾ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಳ್ಳೆ ಮಿಕ್ಸ್ನ ಕೊಟ್ಕೊತಿದ್ದೀನಿ.
ಹಾಗೆ ಈ ಕಡೆ ಇಡ್ಲಿ ಪಾತ್ರೆಯಲ್ಲಿ ಅರ್ಧ ಹೋಳು ನಿಂಬೆಹಣ್ಣು ಹಾಗೆ ಸ್ವಲ್ಪ ಹುಣಸೆಹಣ್ಣು ಎರಡನ್ನೂ ಹಾಕಿ ನೀರು ಬಿಸಿಯಾಗಲು ಇಟ್ಟಿದ್ದೀನಿ. ಇದು ಏನಕ್ಕೆ ಹಾಕ್ತೀವಿ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸಿಮೆಂಟ್ ಕಟ್ಟೋದಾಗಿರಲಿ ಏನೇ ಆಗಿರಲಿ ಅದು ಆ ಥರ ಆಗೋದಿಲ್ಲ. ಹಾಗೆ ಇಡ್ಲಿ ಪ್ಲೇಟ್ ಏನಿರುತ್ತೆ ಅದಕ್ಕೆ ಎಣ್ಣೆನ ಅಪ್ಲೈ ಮಾಡ್ಕೊತಿದ್ದೀನಿ. ಹಾಗೆ ಇಡ್ಲಿ ಬ್ಯಾಟರ್ ಏನಿದೆ ಅದು ಸ್ವಲ್ಪನೇ ಹಾಕ್ಕೊಬೇಕಾಗುತ್ತೆ, ಯಾಕೆಂದರೆ ಇಡ್ಲಿ ಬೆಂದ ನಂತರ ಅದು ಉಬ್ಬಿ ಬರುತ್ತೆ. ಹಾಗೆ ಇಲ್ಲಿ 1 ಲೋಟದಷ್ಟು ಸೂಜಿ ರವೆನ ತೊಗೊಂಡಿದ್ದು, ಮೀಡಿಯಮ್ ರವೆನ. ಅದು ಬಂದು ನಮಗೆ ಈ ಪ್ಲೇಟಲ್ಲಿ 14 ಇಡ್ಲೀಸ್ ಆಗಿತ್ತು. ನಮಗೆ ತಿಂಡಿಗೆ ಇದು ಸಾಕಾಗುತ್ತೆ. ಇದನ್ನೆಲ್ಲ ಇಡ್ಲಿ ಪಾತ್ರೆಯಲ್ಲಿ ಇಟ್ಟಾದಮೇಲೆ 8ರಿಂದ 10 ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಿಸಬೇಕಾಗುತ್ತೆ. ಹಾಗೆ ನೀವು ಇಲ್ಲಿ ನೋಡ್ಬೋದು ಎಣ್ಣೆನ ಅಪ್ಲೈ ಮಾಡಿರೋದ್ರಿಂದ ಎಷ್ಟು ಚೆನ್ನಾಗಿ ಬಿಡಿಸಿ ಬರ್ತಿದೆ ಅಂತೇಳಿ ಇಡ್ಲಿ ಬಂದು. ಟೊಮೊಟೊ ಚಟ್ನಿ ಆಗಿದೆ, ಎಣ್ಣೆ ಎಲ್ಲ ಬಿಟ್ಟಿದೆ ಅಂತಂದರೆ ಆಗಿದೆ ಅಂತ ಅರ್ಥ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ನೋಡ್ಬೋದು ಇಡ್ಲಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು, ಹಾಗೆ ಟೇಸ್ಟು ಕೂಡ ತುಂಬಾ ಯಮ್ಮಿಯಾಗಿತ್ತು. ಇದು ತುಂಬಾ ಸಾಫ್ಟಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ವಿತೌಟ್ ಚಟ್ನಿ ಇಡ್ಲಿನೇ ತಿನ್ಬೋದು, ಅಷ್ಟು ಚೆನ್ನಾಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೆ ಏನಾದರೂ ಅನಿಸಿದಲ್ಲಿ ಕಮೆಂಟ್ ಮಾಡ್ಕೊ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.